ನಮಸ್ಕಾರ ಸ್ನೇಹಿತರೆ. ನೋಡಿ ವಿಧಿಯಾಟ ಎಂಥದ್ದು ಅಂತ, ವಿಧಿ ಎಷ್ಟೊಂದು ಕ್ರೂರಿ ಅಂತ ನೀವೇ ಈ ಒಂದು ಘಟನೆಯನ್ನು ನೋಡಬೇಕು. ಅದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಬಾಳಸಂದ್ರ ಗ್ರಾಮಕ್ಕೆ ಒಳಪಟ್ಟಿರುತ್ತೆ. ಅಲ್ಲಿ SLC ಅನ್ನೋದಕ್ಕಿಂತ ಪ್ರೌಢಶಾಲೆಯ ಮಕ್ಕಳು ಪ್ರವಾಸಕ್ಕೆಂದು ಮುರುಡೇಶ್ವರಕ್ಕೆ ಹೋಗಿದ್ದರು. ಅಲ್ಲಿ ಅವರು 100 ಕನಸು ಹೊತ್ತಿದ್ದ ಹೆಣ್ಣು ಮಕ್ಕಳು, ಹೈಸ್ಕೂಲ್ ಅಂದರೆ ಪ್ರೌಢಶಾಲೆ ಮಕ್ಕಳು, ಅವರು 4 ಜನ ಇದೀಗ ನಮ್ಮ ಕಣ್ಮುಂದೆ ಇಲ್ಲ. ಅವರು ಸಮುದ್ರದ ತೀರಕ್ಕೆ, ಸಮುದ್ರದ ಅಲೆಗೆ ಸಿಲುಕಿ ಅವರು ಸಾವನ್ನಪ್ಪಿ ಅವರು ಆ ಸಮುದ್ರ ಗಂಗೆಯಲ್ಲಿ ಸೇರಿದ್ದಾರೆ ಅನ್ನೋದು ಹೇಳೋದಕ್ಕೆ ತುಂಬ ದುಃಖಕರವಾದಂಥ ಮಾತಾಗಿದೆ. ಸ್ನೇಹಿತರೆ, ಡಿಸೆಂಬರ್ ಬಂತಂದರೆ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರವಾಸ ಹೋಗೋದು ಅಂದರೆ ಖುಷಿಯಾಗಿರುತ್ತೆ. ನದಿ ಫಾಲ್ಸ್ ನೋಡಬೇಕು, ದೇವಸ್ಥಾನ ನೋಡಬೇಕು, ಸಮುದ್ರ ತೀರಕ್ಕೆ ಹೋಗೋಣ, ಹಾಯಾಗಿ ಬೀಚ್ನಲ್ಲಿ ಎಂಜಾಯ್ ಮಾಡೋಣ ಅಂತ ಇರುತ್ತೆ. ಆದರೆ ಏನು ಮಾಡೋದು, ದುರ್ದೈವ, ಬಸ್ ವ್ಯವಸ್ಥೆ ಸರಿ ಇಲ್ಲ ಅಂದರೆ ಪಲ್ಟಿ ಹೊಡೆಯೋದು, ಅಪಘಾತಗಳು, ಜಲಪಾತದಲ್ಲಿ ಕಾಲು ಜಾರು ಬೀಳೋದು, ಇದ್ದಕ್ಕಿದ್ದಂತೆ ನದಿ ಪ್ರವಾಹ ಉಕ್ಕಿ ಕೊಚ್ಚಿ ಹೋಗುವುದು, ಹೀಗೆಲ್ಲ ಅನಾಹುತಗಳು ಸಂಭವಿಸುತ್ತಿರುತ್ತವೆ. ಇಂತಹದ್ದೇ ಒಂದು ಘೋರ ದುರಂತ ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಬಾಳಸಂದ್ರ ಗ್ರಾಮದ ಶಾಲೆಯ ಮಕ್ಕಳನ್ನು ಮುರುಡೇಶ್ವರ ಪ್ರವಾಸದಲ್ಲಿ ಈ ಘಟನೆ ನಡೆದೇ ಹೋಗಿದೆ. 11/12/2024 ಅಂದರೆ ಮಂಗಳವಾರ ಸಾಯಂಕಾಲ 4:30 ಸಮಯದಲ್ಲಿ ಮುರುಡೇಶ್ವರ ಬೀಚ್ನಲ್ಲಿ 4 ಜನ ಹೆಣ್ಣು ಮಕ್ಕಳು ಸಮುದ್ರದ ಅಲೆಯ ಸುಳಿಗೆ ಸಿಲುಕಿ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ಮೃತ ವಿದ್ಯಾರ್ಥಿಗಳಾದ ಶ್ರಾವಂತಿ, ದೀಕ್ಷಾ, ಲಾವಣ್ಯ ಹಾಗೂ ವಂದನಾ ಎಂಬುವರು ಸಮುದ್ರ ಪಾಲಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಒಟ್ಟು 46 ವಿದ್ಯಾರ್ಥಿನಿಯರು ಇದ್ದು 7 ಶಿಕ್ಷಕರೊಂದಿಗೆ ಪ್ರವಾಸ ಹೋಗಿದ್ದರು ಎಂದು ಮಾಹಿತಿ ತಿಳಿದು ಬಂದಿದೆ. ಈ ದುರಂತಕ್ಕೆ ಸಂಬಂಧಿಸಿದಂತೆ ಶಿಕ್ಷಕರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಕಂಡುಬರುತ್ತಿದೆ. 4:30 ಸಮಯದಲ್ಲಿ ಶಿಕ್ಷಕರು ಎಲ್ಲಿಗೆ ಹೋಗಿದ್ದರು ಎಂಬ ಪ್ರಶ್ನೆಗಳು ಜನಮಾನಸದಲ್ಲಿ ಕೇಳಿಬರುತ್ತಿದೆ. ಇದಕ್ಕೆ ಮೂಲ ಕಾರಣ ಮುಖ್ಯೋಪಾಧ್ಯಾಯಿನಿ ಶಶಿಕಲಾ ಅವರೇ ಎಂದು SC/ST ಸಮುದಾಯಗಳು ದೂರುತ್ತಿದ್ದಾರೆ. ಕೂಡಲೇ ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಹುದ್ದೆಯಿಂದ ವಜಾಗೊಳಿಸಿ ಅಂತ ವಾಲ್ಮೀಕಿ ಸಮುದಾಯದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಕೋಟೆ ಶ್ರೀನಿವಾಸ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಮೃತ ವಿದ್ಯಾರ್ಥಿಗಳ ಗ್ರಾಮಕ್ಕೆ ಹೋಗಿ ಖುದ್ದಾಗಿ ಅವರ ಕುಟುಂಬಗಳಿಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ. ಅಮಾಯಕ ಹೆಣ್ಣು ಮಕ್ಕಳನ್ನು ಬಲಿ ಪಡೆದ ಪ್ರಿನ್ಸಿಪಾಲನ್ನು ಕೂಡಲೇ ಹುದ್ದೆಯಿಂದ ವಜಾಗೊಳಿಸಿ ಅಂತ ನಾಳೆ 12/12/2024 ಗುರುವಾರದಂದು ಶಾಲೆಯ ಆವರಣದಲ್ಲೇ ಧರಣಿ ನಡೆಸುವುದಾಗಿ SC/ST ಸಮುದಾಯ ಮುಖಂಡರಿಗೆ ಕರೆ ಕೊಟ್ಟಿದ್ದಾರೆ. ಕಾನೂನು ರೀತಿ ಅವ್ರಿಗೆ ಏನು ಶಿಕ್ಷೆ ಆಗಬೇಕು, ಈ ಕ್ಷಣನೇ ಆಗಬೇಕು, ಡಿಸ್ಮಿಸ್ ಮಾಡಬೇಕು. ಸಸ್ಪೆಂಡ್ ಒಂದು ಉತ್ತರ ಅಲ್ಲ. ನೀವು IR ಅಥಾರಿಟಿಗೆ SP ಸಾಹೇಬರಿಗೆ ತಿಳಿಸಿ. ಇಲ್ಲ ಸರ್, ಅವ್ರ ಸಮುದಾಯದವರೆಲ್ಲ ಬಂದು ಗಲಾಟೆ ಮಾಡ್ತಾ ಇದ್ದಾರೆ, ಅವ್ರನ್ನ ಇದು ಸಸ್ಪೆಂಡ್ ಬೇಕಾಗಿಲ್ಲ, ನಮ್ಗೆ ಅಮಾನತ್ ಮಾಡಬೇಕು. ನಾವು ಮಕ್ಕಳು ಸಿಗೋವರೆಗೂ ಮಾತಾಡೋದು ಬೇಡ ಅಂತ ನಾವು ಸುಮ್ಮನಿದ್ದೀವಿ. ಈಗ ಆಲ್ರೆಡಿ ಸತ್ತಿರೋ ಮಕ್ಕಳೆಲ್ಲ ನಮ್ಮ SC/ST ಮಕ್ಕಳು ಅಂದ್ರೆ ಈ ಇದು ಮೊರಾರ್ಜಿ ದೇಸಾಯಿ ಈ ಏಕಲವ್ಯ ಶಾಲೆಗಳಿಗೆ ಏನಾಗಿದೆ ಅಂದ್ರೆ ಯಾರೋ ತಂದು ಬಿಟ್ಟು ಹೋಗ್ತಾರೆ, ಆ ಮಕ್ಕಳನ್ನ ಹೆಂಗ್ ಬೇಕಾದ್ರೂ ನಡೆಸ್ಕೋಬಹುದು, ಈ ಸ್ಥಿತಿಯಲ್ಲಿದ್ದಾರೆ ಇಲ್ಲಿನ ವಾರ್ಡನ್ಗಳು, ಇಲ್ಲಿನ ಆಡಳಿತ ವರ್ಗ. ದಯವಿಟ್ಟು ಅವ್ರಿಗೆ ರೆಫರ್ ಮಾಡಿ, ಈ ಕೂಡಲೇ ಅವರು ಅಮಾನತ್ತಾಗಬೇಕು. ಇಲ್ಲ ಅಂದ್ರೆ ನಾವು ನಾಳೆ ಒಳಗೆ ಅವ್ರನ್ನ ಅಮಾನತ್ ಮಾಡಲಿಲ್ಲ ಅಂದ್ರೆ ನಾವು ಈ ಕಾಲೇಜ್ ಮುಂದೆ ನಾವು ಇಡೀ ಸಮಾಜನೇ ನಾವು ಕುತ್ಕೊಂತೀವಿ ಅಂತ ನೇರವಾಗಿ ಇಲ್ಲೇ ಹೇಳ್ತಾ ಇದೀವಿ. 10 ಜನ ಮಕ್ಕಳನ್ನ ಬಲಿ ಪಡಿಲಿ ಅಂತನ ಈ ಕೂಡಲೇ ಅಮಾನತ್ ಮಾಡಬೇಕು. ನೀವು ಇಂಟಿಮೇಷನ್ ಮಾಡಿ, ನಾನು MDRS ಹತ್ರ ಇಂಟಿಮೇಷನ್ ಮಾಡ್ತೀನಿ, ಆಲ್ರೆಡಿ ಮಾಡಿದ್ದೀವಿ. ರಾಜ್ಯ ಇವರು ಕಾಂತರಾಜ್ ಸಾಹೇಬ್ರಿಗೆ ನಾವು ಈಗಾಗಲೇ ಇಂಟಿಮೇಷನ್ ಕೊಟ್ಟಿದ್ದೀವಿ. ಅವ್ರನ್ನ ಅಮಾನತ್ ಮಾಡಲಿಲ್ಲ ಅಂದ್ರೆ ಉಗ್ರ ಹೋರಾಟ, ನಿಮ್ಮ ಈ ಹಾಸ್ಟೆಲ್ ಮುಚ್ಚೋವರೆಗೂ ನಾವು ಕುತ್ಕೊಬಿಡ್ತೀವಿ. ನಮ್ಮ ಮಕ್ಕಳಿಗೆ ಹೆಚ್ಚಿನ ಅನುದಾನ ಇದಕ್ಕೆ ರೆಫರ್ ಮಾಡಿ. ಅವರ ಮಕ್ಕಳ ತಂದೆ ತಾಯಿಗೇನಿದೆ 5 ಲಕ್ಷ ಎಲ್ಲ ನಮಗೆ ಬೇಕಾಗಿಲ್ಲ ಮೇಡಮ್. ಆ ಮಕ್ಕಳ ಬೆಲೆ 5 ಲಕ್ಷನ ಇವತ್ತು.
ಸಕ್ಸಸ್ಫುಲ್ ಆಗಿರ್ತಕ್ಕಂಥದ್ದು ನಮ್ಮ ತಾಲೂಕಿನ ಮಕ್ಕಳಲ್ಲಿ. ಅದರಲ್ಲಿ ಈಗಾಗಲೇ ನಾವು ಪೂಜಾರಳ್ಳಿ ಮಗು ಮನೆ ಕೂಡ ಭೇಟಿ ಕೊಟ್ಟು ಬಂದ್ವು. ಈಗ ಇಲ್ಲಿ ನೋಡಿ, ಇಲ್ಲಿ ವಾತಾವರಣ, ಇದು ದೊಡ್ಡಗುಟ್ಟಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಇರ್ತಕ್ಕಂಥದ್ದು. ಮೃತವಾಗಿರ್ತಕ್ಕಂಥ ಹೆಣ್ಮಗು, ಇದು ಬಂದು ದೊಡ್ಡಗುಟ್ಟಳ್ಳಿ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ನಿಮ್ ನೋಟಕ್ಕೆ ಕಾಣ್ತಾ ಇದೆ, ಈ ಮಗು ಸೆಕೆಂಡ್ PUC ಓದ್ತಾ ಇದೆ. ಅವರ ಪೋಷಕರು ನೋಡಿ, ಅವರು ಕಾಣ್ತಾ ಇದಾರೆ, ಮತ್ತೆ ಮಗ ಕಾಣ್ತಾ ಇದಾರೆ. ಇಲ್ಲಿ ದುರಂತ ಏನಪ್ಪಾ ಅಂತ ಹೇಳಿದ್ರೆ, ಆ ಮಗುನ ವಿದ್ಯಾಭ್ಯಾಸ ಮಾಡ್ಲಿಕ್ಕೂ ಅವ್ರಿಗೆ ಸಾಮರ್ಥ್ಯ ಇಲ್ಲ. ಇವಾಗ ಈ ದುರಂತದಲ್ಲಿ ಮಗು ಕಳ್ಕೊಂಡಿದ್ದಾರೆ. ಈ ಪೋಷಕರಲ್ಲಿ ತಂದೆ ನೋಡಿ ಪಾಪ, ಒಂದು ಕೈ ಇಲ್ಲ, ದಿವ್ಯಾಂಗರಾಗಿದ್ದಾರೆ. ಈ ಹೆಣ್ಣು ಮಗುನೇ ಅಂದ್ರೆ ಹುಡುಗಿಯವರ ತಾಯಿನೇ ಒಂದು ಹಸು ಮುಖೇನ ಇಡೀ ಕುಟುಂಬವನ್ನ ಪೋಷಣೆ ಮಾಡ್ತಾ ಇದ್ದಾರೆ. ತುಂಬಾ ಬಡತನ ಇರ್ತಕ್ಕಂಥ ಕುಟುಂಬ. ದಯವಿಟ್ಟು ಸರ್ಕಾರ ಆಗಿರ್ಬೋದು, ಅಂದ್ರೆ ಬೇರೆ ಯಾವುದೇ ಸಂಘ ಸಂಸ್ಥೆಗಳಾಗಿರ್ಬೋದು, ಇಂಥ ಒಂದು ಬಡಜನಕ್ಕೆ ಕೋಆಪರೇಟ್ ಮಾಡಬೇಕು, ಸಹಾಯ ಹಸ್ತ ನೀಡಬೇಕು ಅಂತಕ್ಕಂಥ ಮಾತಾಡ್ತೀವಿ. ನಾವು ನಮ್ಮ ಮುಳುಬಾಗಿಲಿನ ನಾಯಕ ಸಮಾಜದ ವತಿಯಿಂದ ಆತ್ಮೀಯರಾಗಿರ್ತಕ್ಕಂಥ ಕೋಟೆ ಶ್ರೀನಿವಾಸು ಮತ್ತು ದಂಪತಿಗಳು ಮತ್ತೆ ನಮ್ಮ ಮುಳುಬಾಲ್ ತಾಲೂಕಿನ ಮುಖಂಡರಾದ ಎಲ್ಲರೂ ಸಹ ಬಂದು ಸಾಂತ್ವನ ಹೇಳಲಿಕ್ಕೆ ಬಂದಿದ್ದೀವಿ. ಖಂಡಿತವಾಗಿಯೂ ಇವರ ಬದುಕನ್ನು ಕಾಣ್ತಾ ಇದ್ರೆ ಕಣ್ಣೀರು ಬರ್ತಾ ಇದೆ. ಆದರೂ ವಿಧಿ ಇಲ್ಲ. ಈಗಾಗಿರ್ತಕ್ಕಂಥ ಘಟನೆಗೆ ಸಂಬಂಧಪಟ್ಟಂಗೆ ನಾವು ನಮ್ಮ ಮಾನ್ಯ ಶಾಸಕರ ಬಳಿಯನ್ನು ಚರ್ಚೆ ಮಾಡಿ ಅವರು ಸೂಕ್ತ ಪರಿಹಾರವನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಆ ಘೋಷಣೆಗಳ ಮುಖಾಂತರ ಅದು ಏನಾಗುತ್ತೋ ಏನೋ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅದು ವಿಶೇಷವಾಗಿ ಈ ಒಂದು ಘಟನೆಯನ್ನು ಖಂಡಿಸಿ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ಶ್ರೀಮತಿ ಶಶಿಕಲಾ ಅವರನ್ನ ಎಲ್ಲರೂ ಸಹ ಮಾಹಿತಿಯನ್ನು ಕೊಟ್ಟರು. ಈ ಒಂದು ದುರ್ಘಟನೆ ನಡಿಬೇಕು ಅಂದ್ರೆ ಮೇಜರ್ ಆಗಿರ್ತಕ್ಕಂಥ ಕಾರಣ ಶಶಿಕಲಾನೇ ಕಾರಣ ಅಂತಕ್ಕಂಥ ಮಾತು ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಸಹ ಒಂದು ಸಹಾಯ ಹಸ್ತ ನೀಡಿ. ಇಂಥ ಬಡ ಕುಟುಂಬಗಳಿಗೆ ಇವತ್ತು ಅನಾಥರಾಗ್ತಾ ಇದ್ದಾರೆ, ಅವರನ್ನು ಕಾಪಾಡ್ಕೊಳ್ತಕ್ಕಂಥದ್ದು ನಮ್ಮ ಧರ್ಮನೂ ಸಹ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಈ ಘೋರ ದುರಂತವನ್ನು ಖಂಡಿಸಿದ ರಾಜ್ಯ ಯುವ ವಾಲ್ಮೀಕಿ ಪ್ರಧಾನ ಕಾರ್ಯದರ್ಶಿಯಾದ ಕೋಟೆ ಶ್ರೀನಿವಾಸ್ ಅವರು, ಮಂಜುಳಾ ಶ್ರೀನಿವಾಸ್ ಅವರು, BGMT ನಾಗರಾಜಣ್ಣ ಮುಳ್ಬಾಗ್ಲವರು, ಲಾಯರ್ ಗಂಗಾಧರು ಗಡ್ಡೂರು, ಆವಣಿ ಆನಂದ್ ಸರ್ ಅವರು, ವಿಶ್ವನಾಥ್, ಕೊತ್ತಮಂಗಲ ರಾಮಚಂದ್ರಪ್ಪ ಅವರು, ಕೋಗ್ಲೀರ್ ಬಾಲು, ಬಿಕ್ಕನಹಳ್ಳಿ ರಾಜು, ದೊಡ್ಡಗುಟ್ಟಳ್ಳಿ ಬಾಲು ಅವರು, ವಾಲ್ಮೀಕಿ ನಗರ ಶಿವಣ್ಣ ಮತ್ತು ಇನ್ನಿತರ ವಾಲ್ಮೀಕಿ ಸಮುದಾಯದ ಮುಖಂಡರು ಸೇರಿದ್ದರು. ಈ ವೇಳೆಯಲ್ಲಿ ಮುಳುಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣೆ ಸಿಬ್ಬಂದಿಯವರು ಹಾಜರಿದ್ದು ಅಲ್ಲಿನ ಘಟನೆಯನ್ನು ಪರಿಶೀಲಿಸುತ್ತಾ ಇಲ್ಲಿನ ಸಾರ್ವಜನಿಕರಿಂದ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಾಗೃತಿ ವಹಿಸುತ್ತಿದ್ದರು. ನಿಮ್ಮ ತಂದೆ ತಾಯಿಗಳಿಗೆ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಿ ಪುಟ್ಟ ಮಕ್ಕಳೇ. ಧನ್ಯವಾದಗಳು.